ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ಪ್ರಕಾಶ್. ನನ್ನ ಫಸ್ಟ್ ಬ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೆ ಹಾಲು ತಂದಿಟ್ಟಿದ್ರು, ಕಾಯಕ್ಕಿಟ್ಟಿದ್ದೀನಿ. ಕೋಇನ್ಸಿಡೆಂಟ್ ಆಗಿ ಬೆಕ್ಕು ಸಹ ಬಂದಿತ್ತು. ಹೆಂಗಿದ್ರು ಹಾಲು ಕಾಯಕ್ಕಿಟ್ಟಿದ್ನಲ್ಲ, ಅದಕ್ಕೂ ಒಂದು ಬೌಲಲ್ಲಿ ಹಾಲು ಇಡೋಣ ಅಂತ ಇಟ್ಟೆ. ಹಾಲಿನ ಬಟ್ಲು ಈಚೆ ಇಟ್ರು ಅದ್ ಮನೆಯಿಂದ ಹೋಗಕ್ ರೆಡಿನೇ ಇರ್ಲಿಲ್ಲ. ಅದಕ್ಕೆ ನಮ್ಮ ಮನೆಯವ್ರ ಎತ್ತು ಹಾಲಿನ ಬಟ್ಲ ಹತ್ರ ಬಿಟ್ರು. ಬೆಕ್ಕು ಹಾಲಿಟ್ಟಿ ಪೂಜೆ ಮಾಡ್ಬೇಕಾಗಿರೋದ್ರಿಂದ ಬಾಗ್ಲು ಹೊಸ್ಲೆಲ್ಲ ತೊಳ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಕ್ಕಳು ಮತ್ತೆ ನಮ್ಮ ಮನೆಯವರು ಪಾರ್ಕ್ಗೆ ವಾಕಿಂಗ್ ಅಂತ ಹೊಂಟ್ರು. ಬೆಳಗ್ಗೆ ನಾನು ನಾಷ್ಟಕ್ಕೆ ಚಪಾತಿ ಮತ್ತೆ ಮಶ್ರೂಮ್ ಗ್ರೇವಿ ಮಾಡಿದ್ದೆ, ನನ್ನ ಮಗಳು ಫೇವ್ರೇಟ್. ನಮ್ಮ ಮನೆಯವರು ಮತ್ತೆ ಮಕ್ಕಳು ವಾಕಿಂಗ್ ಇಂದ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಅಪ್ಪ ಅಮ್ಮನೂ ಊರಬ್ಬ ಇರೋದ್ರಿಂದ ಊರಿಗೆ ಹೋದ್ರು. ಫ್ಲಿಪ್ಕಾರ್ಟ್ ಅಲ್ಲಿ ಮೈಕ್ ಆರ್ಡರ್ ಮಾಡಿದ್ದೆ, ಪಾರ್ಸಲ್ ಬಂದಿತ್ತು. ಅಷ್ಟರಲ್ಲಿ ನನ್ನ ಮಕ್ಕಳು ನಾನ್ ಪಾರ್ಸಲ್ ಓಪನ್ ಮಾಡ್ತೀನಿ, ನೀನ್ ಮಾಡ್ತೀನಿ ಅಂತ ಇಬ್ರು ಕಿತ್ತಾಡ್ತಾ ಇದ್ರು. ಫೈನಲ್ನೇದಾಗಿ ನನ್ನ ಚಿಕ್ಕ ಮಗಳು ನಾನು ಓಪನ್ ಮಾಡ್ತೀನಿ ಅಂತ ಮಾಡ್ತಾ ಇದ್ಲು. ಸಂಜೆ ಶನಿವಾರ ಆದ್ರಿಂದ ನನ್ನ ಮಗಳು, ಚಿಕ್ಕ ಮಗಳು ಮತ್ತೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾರೆ. ಇವತ್ತು ನಾನು ಮತ್ತೆ ನನ್ನ ದೊಡ್ಡ ಮಗಳು ಸಹ ಹೋಗೋಣ ಅಂತ ಹೊಂಟ್ವಿ ದೇವಸ್ಥಾನಕ್ಕೆ. ಹೋಗ್ತಾ ದಾರಿಲಿ ಫುಲ್ಲು ಗಾಳಿ ಇತ್ತು, ತುಂಬಾ ಕಣ್ಣಿಗೆಲ್ಲ ಬೀಳ್ತಾ ಇತ್ತು. ಅದರಿಂದ ವೇಟ್ ಮಾಡ್ತಿದ್ವಿ, ಹೋಗೋಣ ಬೇಡವಾ, ಇಲ್ಲ ಫೈನಲ್ ಆಗಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಕೊನೆಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸಿದ್ವಿ. ವಿಜಯನಗರದಲ್ಲಿ ನಂದು ಮತ್ತೆ ಮಕ್ಕಳದೆಲ್ಲ ಶಾಪಿಂಗ್ ಇತ್ತು. ಬೈಕ್ ನಿಲ್ಸಿ ಕಾರ್ ಎತ್ಕೊಂಡು ಹೊರಡೋಣ ಅಂತ ಹೊಂಟ್ವಿ. ಸಿಂಧೂರ ಫ್ಯಾಷನ್ಸ್ ಅಲ್ಲಿ ಸ್ವಲ್ಪ ಬಿಂದಿ ಎಲ್ಲ ತಗೊಂಡ್ವಿ. ಶಾಪಿಂಗ್ ಹೊರಗಡೆ ಬಂದ್ ನೋಡಿದ್ರೆ ಫುಲ್ ಮಳೆ ಬರ್ತಾ ಇತ್ತು. ಈ ಮಳೆಯಲ್ಲಿ ಸ್ಟ್ರೀಟ್ ಅಲ್ಲಿ ಶಾಪಿಂಗ್ ಮಾಡಕ್ ಆಗಲ್ಲ ಅಂತ ಕಾರ್ ಹತ್ತಿ ಮನೆಗೆ ಹೋದ್ವಿ. ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಾ ಇತ್ತು. ಅದು ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಹೋಗೋಷ್ಟರಲ್ಲಿ ಈ ತರ ಮಳೆಗಳಲ್ಲಿ ಹೋಗೋದ್ ತಪ್ಪು. ಮಕ್ಳು ಹಠ ಮಾಡ್ತಾ ಇದ್ರು, ನಾವು ಸರಿ ನಾಳೆ ಊರಿಗೆ ಬೇರೆ ಹೋಗ್ಬೇಕಿತ್ತು, ಹೋಗ್ ಬಂದ್ಬಿಡೋಣ ಅಂತ ಹೋದ್ವಿ. ಟ್ರಾಫಿಕ್ ಅಲ್ಲಿ ಬರೋಷ್ಟರಲ್ಲಿ 9:30 ಆಗೋಗಿತ್ತು. ಸಿಂಪಲ್ ಆಗಿ ರಸಂ ಮಾಡಿ ಊಟ ಮಾಡಿ ಮಲಗಿದ್ವಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ಸ್, ಲೈಕ್, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗು ನನ್ನ ಮಗಳು ಮಾಡ್ತಾಳೆ, ಅದರಲ್ಲಿ ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ಫ್ಯಾಮಿಲಿ ಬಗ್ಗೆ ಇರುತ್ತೆ. ಊರಿಗೆ ಟ್ರಾವೆಲ್ ಮಾಡೋದು, ಊರಬ್ಬ ಎಲ್ಲ ಅವಳೇ ವ್ಲಾಗ್ ಮಾಡ್ತಾಳೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.